ನಮಸ್ತೆ. ತುಂಬಾ ಜನ ಸ್ಟೂಡೆಂಟ್ಸು ಸರ್ ಸೆಕೆಂಡ್ ರೌಂಡು ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕೇಳ್ತಿದ್ರಿ. ಸೊ ಜೊತೆಗೆ SC ST ಸ್ಟೂಡೆಂಟ್ಸು ಸರ್ ನಾವು ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ KEಯಲ್ಲಿ ಅಂತ ಕೇಳ್ತಿದ್ರಿ. ಸೊ ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಇದೆ. ಆ ಡೌಟ್ಸ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದೀರೋ ಆಲ್ರೆಡಿ BTU ಯೂನಿವರ್ಸಿಟಿಯಲ್ಲಿ 31ನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವ್ರು ಆಲ್ರೆಡಿ ಟೆಂಟೇಟಿವ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಜನರಲ್ ಆಗಿ ಈ ತಿಂಗಳು ಕೊನೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಾದರೂ ನಿಮಗೆ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಸೊ ಆದ್ರಿಂದ ಈಗ ಇನ್ನೂ 8-9 ದಿನ ಟೈಮ್ ಇದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಖಂಡಿತ ಬರುತ್ತೆ. 1 or 2 days ಅಲ್ಲಿ ಮೇ ಬಿ ಇವತ್ತು ಸಂಜೆ ಇಲ್ಲ ನಾಳೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರ್ಬೋದು. ಆ ರಿಸಲ್ಟ್ ಬಂದ್ಮೇಲೆ ಸೊ ನೆಕ್ಸ್ಟ್ 1 day ಗ್ಯಾಪ್ ಅಲ್ಲಿ ನಿಮಗೆ ಖಂಡಿತ ಮೇನ್ ರೌಂಡ್ ರಿಸಲ್ಟ್ ಬರುತ್ತೆ, ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಫೀಸ್ ಪೇ ಮಾಡೋದಕ್ಕೆ ಎಲ್ಲದಕ್ಕೂ ನಿಮಗೆ 2-3 days ಇಲ್ಲ ಅಥವಾ ಮ್ಯಾಕ್ಸಿಮಮ್ 4-5 days ಟೈಮ್ ಸಿಗುತ್ತೆ. ಸೊ ಮೇ ಬಿ ಮ್ಯಾಕ್ಸಿಮಮ್ ಈ ಮಂತ್ ಎಂಡ್ ಒಳಗಡೆ ನಿಮ್ದು ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ನೀವೇನಾದ್ರೂ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಆಗಿದ್ರೆ. ಸೊ ಬೇರೆ ಕೋರ್ಸಸ್ ಅಷ್ಟೇ ಅದೇ ತರ ಇರುತ್ತೆ. ಸೊ ನಾನು ಮೇಜರ್ ಆಗಿ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಇಂಜಿನಿಯರಿಂಗ್ ರಿಲೇಟೆಡ್ ಇನ್ಫಾರ್ಮೇಶನ್ ನಾನು ಜಾಸ್ತಿ ಕೊಡ್ತಾ ಇರೋದ್ರಿಂದ ಇಂಜಿನಿಯರಿಂಗ್ ಸ್ಟೋರಿ ಇದಾಗಿದೆ. ಸೊ ಏನಾದ್ರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಗೆಟ್ ರೆಡಿ ಆಗಿರಿ. ಸೊ ನಿಮಗೆ ಮ್ಯಾಕ್ಸಿಮಮ್ ಫಸ್ಟ್ ವೀಕಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಸೊ AICTE ಅಂತ ಇದೆ. ಸೊ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ನ ಅಥವಾ ಟೆಕ್ನಿಕಲ್ ಬೋರ್ಡ್ಸ್ನ ಎಲ್ಲ ಟೆಕ್ನಿಕಲ್ ಎಜುಕೇಶನ್ನ ಕಂಟ್ರೋಲ್ ಮಾಡೋ AICTE ಅವರು ಮ್ಯಾಕ್ಸಿಮಮ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 15th ಒಳಗಡೆ ರಿಜಿಸ್ಟ್ರೇಷನ್ ಆಗಬೇಕು. ಅಂದ್ರೆ ಸೊ ನೀವು ಯಾವುದೇ ಕಾಲೇಜಲ್ಲಿ ಅಡ್ಮಿಷನ್ ಆದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಆಲ್ರೆಡಿ ಈ ತರ ಆಗಿದ್ದಾರೆ ಅಂತೇಳಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. ಸೊ ಆದ್ರಿಂದ ಸೊ ಮ್ಯಾಕ್ಸಿಮಮ್ 15th ಒಳಗಡೆ ರಿಜಿಸ್ಟ್ರೇಷನ್ ಆದ್ರೆ ಮಾತ್ರ ನೀವೇನಾದ್ರೂ ಇನ್ ಕೇಸ್ ಮ್ಯಾನೇಜ್ಮೆಂಟ್ಗೆ ಸೇರ್ಬೇಕು ಅನ್ಕೊಂಡ್ರು ಅಷ್ಟೇ ಸೆಪ್ಟೆಂಬರ್ 15th ಆದ್ಮೇಲೆ ನೀವು ಯಾವುದೇ ಕಾಲೇಜ್ಗೆ ಹೋಗಿ ಅಪ್ರೋಚ್ ಮಾಡಿದ್ರು ಅಡ್ಮಿಷನ್ ಕೊಡೋದಿಲ್ಲ. ಸೊ ಈ ವಿಷಯನ ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ KCET ಆಸ್ಪಿರೆಂಟ್ಸ್ ಆಗಿದ್ರೆ KCET ಅಲ್ಲಿ ಫಸ್ಟ್ ವೀಕಲ್ಲಿ ಅಡ್ಮಿಷನ್ ಆಗ್ಬಿಡಿ. ಮೇ ಬಿ ಆಗುತ್ತೆ ಪ್ರೋಸೆಸ್. ಸೊ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಸೆಕೆಂಡ್ ರೌಂಡ್ ನೋಡ್ಕೊಂಡು ಕಾಲೇಜ್ ಸೀಟ್ಸ್ನೆಲ್ಲ ನೋಡ್ಕೊಂಡು ಏನಾದ್ರೂ ಅಡ್ಮಿಷನ್ ಆಗ್ತೀನಿ ಅಂದ್ರೆ ಆದಷ್ಟು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಅಡ್ಮಿಷನ್ ಆಗೋದಕ್ಕೆ ಟ್ರೈ ಮಾಡಿ. ಏನಾದ್ರೂ ನೀವು ನೀಟ್ ಆಸ್ಪಿರೆಂಟ್ಸ್ ಆಗಿ ಮೆಡಿಕಲ್ ಆಸ್ಪಿರೆಂಟ್ಸ್ ಆಗಿ ಸೊ ಬೇರೆ ಕೋರ್ಸಸ್ ಆಸ್ಪಿರೆಂಟ್ಸ್ ಆಗಿ ಫೈನಲ್ ಆಗಿ ಏನೂ ಸಿಗೋದಿಲ್ಲ ಇಂಜಿನಿಯರಿಂಗ್ ಬರ್ತೀನಿ ಅಂದ್ರೆ ಸೆಪ್ಟೆಂಬರ್ 15th ಆದ್ಮೇಲೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಸೊ ಆದ್ರಿಂದ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಆ ಕಡೆ ಮೆಡಿಕಲ್ಗೂ ಹೋಗೋದಕ್ಕಾಗೋದಿಲ್ಲ, ಈ ಕಡೆ ಇಂಜಿನಿಯರಿಂಗ್ ಅಲ್ಲೂ ಉಳ್ಕೊಳೋದಕ್ಕಾಗೋದಿಲ್ಲ. ಆದ್ರಿಂದ ಆದಷ್ಟು ನಿಮ್ಮ ಪ್ಲಾನಿಂಗು ಪ್ರಾಪರ್ ಆಗಿರ್ಬೇಕು. ಸೆಪ್ಟೆಂಬರ್ 15th ಡೆಡ್ ಲೈನ್. ಸೆಪ್ಟೆಂಬರ್ 15th ಹೋದ್ರೆ ಅವ್ರು ಅಡ್ಮಿಷನ್ ಮಾಡಿಸ್ಕೊಳೋದಿಲ್ಲ. ಆದ್ರಿಂದ ಆದಷ್ಟು ಬೇಗ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲೇ ನೀವು ಡಿಸಿಷನ್ ತಗೊಂಡು ಯಾವ ಕೋರ್ಸ್ಗೆ ಹೋಗ್ಬೇಕು, ಇನ್ ಕೇಸ್ ನನಗೆ ಏನಾದ್ರೂ ಮೆಡಿಕಲ್ ಸಿಗ್ಲಿಲ್ಲ ಅಂದ್ರೆ ನಾನು 1 ವರ್ಷ ಮತ್ತೆ ಓದ್ತೀನ ಅಂತ ತಿಳ್ಕೊಂಡು ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಏನಾದ್ರೂ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಆಗಿದ್ರೆ ಖಂಡಿತ ನೀವು ಪ್ಲಾನ್ ಮಾಡ್ಕೊಬೇಕು. ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕ್ಸ್ ಮ್ಯಾಕ್ಸಿಮಮ್ ಅಲ್ಲಿ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀನಿ ಅಂದ್ರೂ ಅಡ್ಮಿಷನ್ ಆಗ್ಲೇಬೇಕು. ಸೊ ನಿಮ್ಗೆ ಈ ಮಾಹಿತಿ ಐ ಥಿಂಕ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೆಪ್ಟೆಂಬರ್ 15 ಡೆಡ್ ಲೈನ್ ಇರುತ್ತೆ. ಸೊ ಅಷ್ಟರೊಳಗಡೆ ನೀವೇನಾದ್ರೂ ಮ್ಯಾನೇಜ್ಮೆಂಟ್ ಸೇರ್ತೀನಿ ಅಂದ್ರೂ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನ ಅಪ್ರೋಚ್ ಮಾಡಿ ಅಡ್ಮಿಷನ್ ಆಗ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ 1 or 2 days ಅಲ್ಲಿ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. 1 day ಅಲ್ಲಿ ನಿಮ್ಗೆ ಇದು ಬರುತ್ತೆ, ಮೇನ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದ ತಕ್ಷಣ ನೀವು ಏನ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವೇನಿದೆ ಫೀಸು KE ಫೀಸ್ನ ಬ್ಯಾಂಕ್ ಚಾನಲ್ ಮುಖಾಂತರ ಪೇ ಮಾಡಬೇಕು, ಇಲ್ಲ ಆನ್ಲೈನಲ್ಲಿ ಪೇ ಮಾಡ್ಕೊಬೇಕು. ಅದಾದ್ಮೇಲೆ ನೀವು ಕಾಲೇಜ್ ಹತ್ರ ಹೋಗಿ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಡೀಟೇಲ್ಡ್ ಆಗಿ ನೀಟಾಗಿ ಅಡ್ಮಿಷನ್ ಆಗಬೇಕು. ಯಾವುದೇ ಕಾಲೇಜ್ಗೆ ಹೋದ್ರು ನೀವು ಕಾಲೇಜಲ್ಲಿ ಒಂದು ಫೀಸ್ ಇರುತ್ತೆ. ಆಲ್ರೆಡಿ ನಾನು ಹೇಳಿದಂಗೆ ಕೆಲವು ಕಾಲೇಜಲ್ಲಿ 10ರಿಂದ 15,000ದಿಂದ 50,000 ತನಕ ಮ್ಯಾಕ್ಸಿಮಮ್ ನೀವು ಕಾಲೇಜ್ ಫೀಸ್ ಕಟ್ಟಲೇಬೇಕಾಗುತ್ತೆ. ಸೊ ಇದು ಏನು ಯಾವುದೇ ಕ್ಯಾಟಗರಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಫೀಸ್ ಅಂತೂ ತಗೊಳ್ತಾರೆ. ಸೊ ಈಗ ತುಂಬಾ ಜನ ಸ್ಟೂಡೆಂಟ್ಸ್ SC ST ಸರ್ ನಾವು ಫೀಸ್ ಕಟ್ಟಬೇಕಾ ಅಂತ. ನಿಮ್ಗೆ ಏನಾದ್ರೂ KCET ಅಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ನಿಮ್ಮ ಅಲಾಟ್ಮೆಂಟ್ ಅಲ್ಲಿ KE ಅಲ್ಲಿ ನಿಮಗೆ ಫೀಸ್ ತೋರಿಸುತ್ತೆ. ಸೊ ಅದ್ರಲ್ಲಿ ಏನಾದ್ರೂ ನಿಮಗೆ 1,30,000 ಇದೆ ಅಂದ್ರೆ ನೀವು ಪೇ ಮಾಡಬೇಕು. ಸೊ SC ST ಕ್ಯಾಟಗರಿ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಆಟೋಮೆಟಿಕಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ತೋರಿಸಿದೆ ಬಿಫೋರ್ ಈಗ ಮಾಕ್ ರೌಂಡ್ ಅಲ್ಲೆಲ್ಲ ಫೀಸು ಕಡೆ ಜಾಸ್ತಿ ತೋರಿಸಿ ನೆಕ್ಸ್ಟ್ ಅಲಾಟ್ಮೆಂಟ್ ಆದಾಗ ಇಟ್ ಮೇ ಬಿ 10 rupees ಅಥವಾ 150 rupees ಅಂತ ಹೇಳಿ ತೋರಿಸುತ್ತೆ. ಸೊ ಅದನ್ನ ಪೇ ಮಾಡ್ಕೊಂಡು ನೀವು ಹೋಗಿ ಕಾಲೇಜ್ ಫೀ ಪೇ ಮಾಡ್ಬೇಕಾಗುತ್ತೆ. ಕಾಲೇಜ್ ಫೀ ಯಾರು ಹೇಳ್ದಂಗೆ 15,000ದಿಂದ 50,000 ಇರುತ್ತೆ. ಅದನ್ನಂತೂ ನೀವು ಪೇ ಮಾಡ್ಲೇಬೇಕಾಗುತ್ತೆ. ಸೊ ಈಗ ಏನಾದ್ರೂ ನಿಮ್ಗೆ 150 ಕಾಣ್ಲಿಲ್ಲ, 1,30,000 1,20,000 ಕಾಣ್ತಿದೆ ಅಂದ್ರೆ ಖಂಡಿತ ನೀವು ಅದನ್ನು ಫೀ ಪೇ ಮಾಡ್ಬೇಕಾಗುತ್ತೆ. ಸೊ ಈಗ ನಿಮ್ ಕಾಲೇಜಲ್ಲಿ ಕೆಲವು ಕಾಲೇಜಲ್ಲಿ ಇದು ವಾಸ್ತವ. ಇದು ಏನಾಗುತ್ತೆ ಅಂದ್ರೆ ಈಗ ನೀವು ಒಂದು 150 ಅಂತ KE ಅಲ್ಲಿ ತೋರಿಸಿರ್ತಾರೆ. ಸೊ ನೀವು
KML ಫೀಸ್ ಮಾಡಿ ಕಾಲೇಜ್ಗೆ ಹೋದಾಗ ಕಾಲೇಜಲ್ಲಿ ಕಾಲೇಜ್ ಫೀಸ್ ಕೇಳ್ತಾರೆ. ಜೊತೆಗೆ ನಿಮಗೆ ಇದು ಸ್ಕಾಲರ್ಶಿಪ್ ಇದೇನಾಗಿದೆ ಅಂದ್ರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಆ ಏನ್ ಫಂಡ್ ಇತ್ತು ಅದು ಡೈರೆಕ್ಟ್ ಆಗಿ ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಈಗ 2-3 years ಇಂದ ಏನಾಗ್ತಿದೆ ಅಂದ್ರೆ ನೀವೇನ್ ಫೀಸ್ ಕಟ್ಟಿರಿ, ಈಗ KL 1,20,000 1,30,000 ಏನ್ ತೋರಿಸ್ತಿರುತ್ತೆ ಆ ಫೀಸು SC/ST ಸ್ಟೂಡೆಂಟ್ಸ್ಗೆ ಅಥವಾ ಬೇರೆ ಕ್ಯಾಟಗರಿ ಅವರಿಗೆ ಏನಾಗುತ್ತೆ ಅಂದ್ರೆ ಅದು ಆಟೋಮೆಟಿಕಲಿ ಸ್ಟೂಡೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಸೊ ಆ ಅಮೌಂಟ್ನ ನೀವು ರಿಟರ್ನ್ ಕಾಲೇಜಿಗೆ ಕೊಡಬೇಕಾಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಬಂದರೆ ಫ್ಯೂಚರಲ್ಲಿ ಅಪ್ಲೈ ಮಾಡಿಸ್ತಾರೆ ಕಾಲೇಜಲ್ಲೇ. ಅಪ್ಲೈ ಮಾಡಿದ್ಮೇಲೆ ಬಂದಾಗ ನೀವು ಆ ಅಮೌಂಟ್ನ ಕಾಲೇಜ್ಗೆ ವಾಪಸ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ಈಗ ಕೆಲವು ಕಾಲೇಜಸಲ್ಲಿ, ಎಲ್ಲ ಕಾಲೇಜಸಲ್ಲೂ ಅಲ್ಲ, ಸೊ ಕೆಲವು ರೆಪ್ಯುಟೇಷನ್ ಕಾಲೇಜಸಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ಏನು ನಿಮಗೆ ತೊಂದರೆ ಕೊಡೋದಿಲ್ಲ. ಸೊ ಏನಿದೆ ನೀವು KE ಇಂದ 150 or 10 rupees ಪೇ ಮಾಡ್ಕೊಂಡು ಹೋಗ್ತಿರೋ, ಉಳಿದಿದ್ದು ಕಾಲೇಜ್ ಫೀಸ್ ಏನಿರುತ್ತೆ 15,000 to 50,000 ಕಟ್ಸ್ಕೊಂತಾರೆ. ಸೊ ನಿಮ್ಮ ಸ್ಕಾಲರ್ಶಿಪ್ ಬಂದಾಗ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಸೊ ಕೆಲವು ಕಾಲೇಜ್ ಏನು ಹೇಳ್ತಾರೆ, ನೀವು ಸ್ಕಾಲರ್ಶಿಪ್ ಬಂದಾಗ ನಮ್ಗೆ ದುಡ್ಡು ಕಟ್ಟೋದಿಲ್ಲ, ಗ್ಯಾರಂಟಿ ಇರೋದಿಲ್ಲ. ಸೊ ಆದರೆ ಈಗಲೇ ಕಟ್ಬಿಡಿ ಅಂತ ಕೇಳೋ ಸಾಧ್ಯತೆನೂ ಇರುತ್ತೆ. ಸೊ ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ಸೊ ನೀವು ಯಾವುದೇ ಕಾಲೇಜು ಫಸ್ಟ್ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಆ ಕಾಲೇಜ್ನ ಖಂಡಿತ ಫೋನ್ ಮಾಡಿ ಕೇಳ್ಕೊಳ್ಳಿ. ನನಗೆ ಮೆಸೇಜ್ ಹಾಕಿದ್ರೆ ಸರ್ ಆ ಕಾಲೇಜಲ್ಲಿ ಕೇಳೋದಿಲ್ಲ ಅಂದರೆ ನಮಗೆ ಮಾಹಿತಿ ಇರೋದಿಲ್ಲ. ನಿಮಗೆ ಸೀಟ್ ಅಲಾಟ್ ಆದರೆ ಸರ್ ನನಗೆ ಸೀಟ್ ಅಲಾಟ್ ಆಗಿದೆ, ಸೊ ನಾನು ಫೀಸು ಕಟ್ಟಬೇಕಾ, SC/ST ಕ್ಯಾಟಗರಿಗೆ ಬರ್ತಿದ್ದೀನಿ, ನಾನು ಫೀಸ್ ಕಟ್ಟಬೇಕಾ, ಇಲ್ಲ ನಮ್ಮ ಸ್ಕಾಲರ್ಶಿಪ್ ಬಂದಾಗ ಕಟ್ಟೋದಾ ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು. ಸೊ ತುಂಬಾ ಜನ ಸರ್ ಈ ಕಾಲೇಜಲ್ಲಿ ಈಗ ಮೊನ್ನೆ ನಾನು ಕಾಲೇಜ್ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದಾಗ ಯಾವ ಕಾಲೇಜಲ್ಲಿ ಎಷ್ಟು ಕೇಳ್ತಾರೆ ಅಂತ ಕೇಳ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ. ಆ ಥರ ಕೇಳಿದ್ರೆ ಎಲ್ಲ ಕಾಲೇಜ್ ಮಾಹಿತಿನೂ ಎಲ್ಲರೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ನೀವೇನಾದರೂ ಆ ಕಾಲೇಜಲ್ಲಿ ಅಲರ್ಟ್ ಆಗಿದ್ರೆ ನೀವು ಅವ್ರನ್ನ ಕೇಳಿದಾಗ ಅವ್ರು ಮಾಹಿತಿ ಕೊಡ್ತಾರೆ. ಸೊ ಈಗ ನಾವು ಸುಮ್ಮನೆ ಕ್ಯಾಶುವಲ್ ಸರ್ ನಿಮ್ಮ ಕಾಲೇಜಲ್ಲಿ ಎಷ್ಟು ಫೀಸ್ ಕಟ್ಟಬೇಕು ಅಂದರೆ ಯಾವುದೇ ಕಾಲೇಜು ಡಿಸ್ಕ್ಲೋಸ್ ಮಾಡೋದಿಲ್ಲ. ಆದಷ್ಟು ನೀವು ಅಡ್ಮಿಷನ್ ಆಗ್ತಿರಲ್ವಾ, ಸೊ ಬಿಫೋರ್ ಕಾಲೇಜ್ಗೆ ಹೋಗೋಕೆ ಮುಂಚೆ ಇದನ್ನೆಲ್ಲ ಪ್ಲಾನ್ ಆಗಿ ಫೋನ್ ಮಾಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಿ. SC/ST ಸ್ಟೂಡೆಂಟು ಅಷ್ಟೇ. ಸೊ ಆಮೇಲೆ ಯಾರೇ ಆಗಲಿ ಫೈನಾನ್ಷಿಯಲ್ ಬರ್ಡನಿಂದ ಇಂಜಿನಿಯರಿಂಗ್ ಡ್ರಾಪ್ಔಟ್ ಮಾಡೋದೆಲ್ಲ ಮಾಡಬೇಡಿ. ಯಾಕಂದರೆ 1 ವರ್ಷ ಏನಾದರೂ ಕಷ್ಟಪಟ್ಟು ನೀವು ಎಲ್ಲಾದರೂ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ಫೀಸ್ ಕಟ್ಕೊಂಡ್ರು ಫೈನಲ್ ಆಗಿ ನೀವು ಈಗ ಗೌರ್ಮೆಂಟಲ್ಲೆಲ್ಲ ಲೋನ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಈಗ PM ಯೋಜನೆಗಳೆಲ್ಲ ತುಂಬ ಯೋಜನೆಗಳಿದೆ. ಮುಂಚೆ ಥರ ನೀವು ಬ್ಯಾಂಕ್ ಅಲ್ಲಿಯೋ ಆ ಥರ ಏನಿಲ್ಲ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಬ್ಯಾಂಕ್ ಅವರೇ ಕಾಲ್ ಮಾಡಿ ಎಜುಕೇಷನ್ ಲೋನ್ ಕೊಡ್ತಾರೆ. ಸೊ ಈಗೆಲ್ಲ ಎಜುಕೇಷನ್ ಲೋನು ತುಂಬ ಸಿಂಪ್ಲಿಫೈಡ್ ಮಾಡಿದ್ದಾರೆ. ಮುಂಚೆ ಥರ ಎಲ್ಲ ನೀವು ಯಾರನ್ನೋ ನನ್ನ ಪರಿಚಯ ಇದ್ದವ್ರನ್ನ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಮಾತಾಡಬೇಕು ಅನ್ನೋದೆಲ್ಲ ಇಲ್ಲ. ಸೊ ಈಗ ಆರಾಮಾಗಿ ಪ್ರೊಸೀಜರ್ ಇದೆ, ಆರಾಮಾಗಿ ಅದನ್ನು ಫಾಲೋ ಮಾಡಿಕೊಂಡು ನೀವು ಬೇಕಾದರೆ ಲೋನ್ಸ್ ತೊಗೊಬೋದು. ಸೊ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲಿ ಇನ್ನೊಂದು ತುಂಬ ಟ್ರಸ್ಟ್ಗಳಿದ್ದಾವೆ, ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತವೆ. ಸೊ ಎಷ್ಟೋ ಜನಕ್ಕೆ ಸರ್ ನಾನು ಜನರಲ್ ಮೆರಿಟಲ್ಲಿ ಇದ್ದೀನಿ, ನಮ್ಮ ಫೈನಾನ್ಷಿಯಲಿ ಬಟ್ ರಿಯಲ್ ಆಗಿ ನಾವು ಫೈನಾನ್ಷಿಯಲಿ ವೀಕ್ ಇದ್ದೀವಿ ಅಂದರೆ ತುಂಬ ಟ್ರಸ್ಟ್ಗಳು ನಿಮಗೆ ಫೈನಾನ್ಷಿಯಲ್ ಫಂಡಿಂಗ್ ಮಾಡ್ತಿರ್ತವೆ. ಐ ಥಿಂಕ್ ನನಗೂ ತುಂಬ ಟ್ರಸ್ಟ್ಗಳ ಬಗ್ಗೆ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಮಾಹಿತಿ ಇದ್ದರೆ ಆ ಥರ ಟ್ರಸ್ಟ್ಗಳ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, 4 ಜನಕ್ಕೆ ಉಪಯೋಗ ಆಗುತ್ತೆ. ಸೊ ನೀವು ಅಷ್ಟೇ ಏನಾದರೂ ಆ ಥರ ನಿಮ್ಮ ಫೈನಾನ್ಷಿಯಲ್ ಕಷ್ಟ ಇದ್ದರೆ ಹುಡುಕಿ ಪ್ರಯತ್ನ ಮಾಡಿ, ಖಂಡಿತ ತುಂಬ. ಸೊ ಕೆಲವು ಜಾತಿವಾರು ಇದ್ದಾವೆ. ಸೊ ಕೆಲವು ಜಾತಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಓದಲಿ ಅಂತೇಳಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ, ಆ ಥರ ಇದೆ. ಕೆಲವು ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ, ಯಾವುದಾದ್ರೂ ಜಾತಿ ಆಗಿರೋ ನೀನು ಓದೋ ಹುಡುಗ ಆಗಿರಬೇಕು ಅಂತೇಳಿ ಸಪೋರ್ಟ್ ಮಾಡೋಂಥದ್ದು ತುಂಬ ಟ್ರಸ್ಟ್ಗಳಿದ್ದಾವೆ, NGOs ಇದ್ದಾವೆ. ಸೊ ಅದನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಮುಂಚೆ ಥರ ಇಲ್ಲ, ಈಗ ತುಂಬ ಅವಕಾಶಗಳು ಜಾಸ್ತಿ ಇದೆ ಓದೋದಕ್ಕೆ. ಸೊ ನೀವೇನಿದ್ರು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಿ, ಫೈನಾನ್ಷಿಯಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿಮಗೆ ಎಲ್ಲ ರೀತಿ ಸಪೋರ್ಟ್ ಮಾಡೋದಕ್ಕೆ ಈಗ ಅವಕಾಶಗಳು ಜಾಸ್ತಿ ಇದೆ. ಮುಂಚೆ ಎಲ್ಲ ಅವಕಾಶ ತುಂಬ ಕಡಿಮೆ ಇತ್ತು. ಈಗೆಲ್ಲ ತುಂಬ ಫೆಸಿಲಿಟೀಸ್ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇದೆ. ನೀವೆಲ್ಲ ಕಡೆ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಅವಕಾಶಗಳು ಸಿಗುತ್ತದೆ. ಸೊ ಯಾರೇ ಒಬ್ಬರನ್ನ ಈಗ ನನ್ನೇ ಕೇಳಿದ್ರೆ ಸರ್ ಎಲ್ಲಿ ಕೊಡ್ತಾರೆ ಅಂದರೆ ನನಗೆ ಗೊತ್ತಿರೋದಿಲ್ಲ. ಸೊ ನೀವು ಟ್ರೈ ಮಾಡಿದ್ರೆ ಖಂಡಿತ ಎಲ್ಲೋ ಒಂದು ಕಡೆ ಸೋರ್ಸ್ ಇರುತ್ತೆ, ಕೇಳಿ. ಎಷ್ಟೊಂದು ಜನ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ತುಂಬ ಟ್ರಸ್ಟ್ಗಳಿದ್ದಾವೆ. ಸೊ ಅದ್ರ ಮುಖಾಂತರ ಬೇಕಾದರೂ ನೀವು ಫೈನಾನ್ಷಿಯಲ್ನ ಸಪೋರ್ಟ್ನ ತೊಗೊಬೋದು. ಡಿಫ್ರೆಂಟ್ ಕಮ್ಯುನಿಟಿಯವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಕೆಲವು ಗೊತ್ತಿದೆ, ಮೇ ಬಿ ನೀವು ಅಷ್ಟೇ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಟ್ರಸ್ಟ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅವರೇ ನಿಮ್ಮ ಹತ್ರ ದುಡ್ಡು ತೊಗೊಳೋದಿಲ್ಲ, ಅವರೇ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ಯಾರಾದರೂ ದುಡ್ಡು ಇಸ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಖಂಡಿತ ಅಂಥ ಟ್ರಸ್ಟ್ಗಳು ನಂಬಕ್ಕೆ ಹೋಗ್ಬೇಡಿ. ಯಾರಾದರೂ ಫ್ರೀಯಾಗಿ ನಿಮ್ಮ ಎಜುಕೇಷನ್ ಸಪೋರ್ಟ್ ಮಾಡ್ತೀವಿ ಅಂದರೆ ಮಾತ್ರ ಅಂಥ ಟ್ರಸ್ಟ್ಗಳನ್ನ ನಂಬಿ ಅವ್ರಿಗೇನೋ ಅಪ್ಲಿಕೇಶನ್ ಹಾಕಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸು ಜೆರಾಕ್ಸು ಎಲ್ಲ ಕೇಳ್ತಾರೆ. ಏನೋ ಮೇ ಬಿ ಒಂದು ಮಾಕ್ ಇಂಟರ್ವ್ಯೂ ಥರ ಎಲ್ಲ ಮಾಡಿ ನೀವು ಕ್ಯಾಲಿಬರ್ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಫೈನಾನ್ಷಿಯಲ್ ಏಡ್ ಮಾಡ್ತಾರೆ. ಆ ಥರ ಟ್ರಸ್ಟ್ಗಳನ್ನ ನಂಬಿ, ಇಲ್ಲ ನೀವು ನಮಗೊಂದು ಅಷ್ಟು ದುಡ್ಡು ಕಟ್ಟಿ ನಾವು ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ ಅನ್ನೋ ಯಾವುದಾದ್ರೂ ಟ್ರಸ್ಟು ಯಾರಾದರೂ ಮುಂದೆ ಬಂದರೆ ಖಂಡಿತ ನೀವು ಅಂಥರ ಟ್ರಸ್ಟ್ಗಳನ್ನ ನಂಬಿ ಹಳ್ಳಕ್ಕೆ ಹೋಗ್ಬಿಡಿ ಆದಷ್ಟು. ಸೊ ಟ್ರಸ್ಟ್ ವರ್ತಿವಿ ತುಂಬ ಇದ್ದಾವೆ. ಸೊ ಈಗ ನಿಮಗೆ ಬ್ಯಾಂಕ್ ಫೆಸಿಲಿಟಿ ಇದೆ. ಸೊ KCET SC/ST ಸ್ಟೂಡೆಂಟ್ಸ್ ಆದರೆ ಸೊ ನೀವು ಕಾಲೇಜ್ ಜೊತೆ ಮುಂಚೆನೇ ನೀವು ಅಡ್ಮಿಟ್ ಆದ ತಕ್ಷಣ ಈ ಥರ ಇದೆ, ನಾವೇನೋ ಕಟ್ಟಬೇಕೋ ಬೇಡ ಅಂತ ನೀಟಾಗಿ ಡಿಸ್ಕಷನ್ ಮಾಡಿಕೊಂಡು ನೀವು ಕಾಲೇಜ್ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಹೋದಾಗ ನಿಮಗೆ ಸ್ವಲ್ಪ
ಅನ್ಕಂಫರ್ಟಬಲ್ ಫೀಲ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಆದಷ್ಟು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ರೆಡಿ ಆಗ್ಬಿಡಿ, ಇಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಲ್ರೆಡಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೆಲವು ಬ್ಯಾಚಸ್ ನ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಂಡು ಇಲ್ಲ ಫಸ್ಟ್ ರೌಂಡ್ ಜಾಯ್ನ್ ಆಗಿರೋರು ತಗೊಂಡು ಕ್ಲಾಸಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಏನ್ ತೊಂದರೆ ಇಲ್ಲ, ನೀವು ಈಗ ಸೇರಿದ್ರು ಮತ್ತೆ ನಿಮಗೆ ಬ್ಯಾಕಪ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಪಾಠ ಮಾಡ್ತಾರೆ. ಸೊ ನೀವೇನ್ ಲ್ಯಾಗಿಂಗ್ ಇಲ್ಲ. ಸೊ ಯಾರಾದ್ರೂ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ರೆ ಆದಷ್ಟು ಸೆಪ್ಟೆಂಬರ್ 15 ಡೆಡ್ ಲೈನ್. ಸೆಪ್ಟೆಂಬರ್ 15 ಆದ್ಮೇಲೆ ಇಂಜಿನಿಯರಿಂಗ್ ನೀವು ಇಂಡಿಯಾದಲ್ಲಿ ಯಾವ ಕಾಲೇಜಲ್ಲೂ ಸೇರೋದಕ್ಕಾಗೋದಿಲ್ಲ. ಅದೇನಾದ್ರೂ ಲೀಗಲ್ ಕಾಲೇಜ್ ಆಗಿದ್ರೆ ಸೇರೋದಕ್ಕಾಗೋದಿಲ್ಲ ಈ ವರ್ಷದ ಅಕಾಡೆಮಿಕ್ಗೆ. ಆದ್ರಿಂದ ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಆಗಿ ನೀಟಾಗಿ ಸೇರ್ಕೊಳ್ಳಿ. SC/ST ಸ್ಟೂಡೆಂಟ್ಸ್ ಅಷ್ಟೇ, ಯಾರೇ ಆಗಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇಂದ ಡ್ರಾಪ್ ಔಟ್ ಆಗಬೇಡಿ. ಸೊ ಧೈರ್ಯ ತಗೊಳ್ಳಿ. ತುಂಬಾ ಸೋರ್ಸಸ್ ಇರುತ್ತೆ. ತುಂಬಾ ಜನ ಹೆಲ್ಪ್ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ನಿಮ್ಗೆ ಏನಾದ್ರೂ ಮಾಹಿತಿ ಹೆಚ್ಚಿಗೆ ಯಾರಾದ್ರೂ ಈಗ ಆತರ ಫಂಡ್ಸ್ ತಗೊಂಡ್ರು, ಟ್ರಸ್ಟ್ ಅಲ್ಲಿ ತಗೊಂಡ್ರು ಇದ್ರೆ ಖಂಡಿತ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಅಲ್ಲಿ ಹಾಕಿ, 4 ಜನಕ್ಕೆ ಉಪಯೋಗ ಆಗಲಿ. ಇಲ್ಲ ಏನಾದ್ರೂ ನೀವೇ ಟ್ರಸ್ಟ್ ನಡೆಸ್ತಾ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹಾಕಿ. ಯಾರಾದ್ರೂ ಜೆನ್ಯೂನ್ ಸ್ಟೂಡೆಂಟ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಹೆಲ್ಪ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.